ಸಲ್ಲಿಸೋದ್ರ ಮುಖಾಂತರ ಆ ಒಂದು ಅವರು ಮಾತಾಡ್ತಾರೆ. ಸಹೋದರರೇ, ಬಹುಶಃ ಭಾಳ ವರ್ಷಗಳ ನಂತರ ನಾನು 70ನೇ ವಯಸ್ಸಿನಲ್ಲಿ ಬೀದಿಗಿಳಿಬೇಕಾಗ್ತಕ್ಕಂಥ ಈ ಚರಿತ್ರೆ ವ್ಯಂಗ್ಯಕ್ಕೆ ಅದೇನು ಸಂತೋಷ ಪಡಬೇಕು ಅಥವಾ ವಿಷಾದ ಪಡಬೇಕು. ಯಾಕಂತಂದರೆ ಇಡೀ ಸಮುದಾಯ ಇಷ್ಟೊಂದು ದೊಡ್ಡ ಅನ್ಯಾಯ ಆಗ್ತಾಯಿದ್ರು, ಅದರೊಳಗಿಂದ ಒಂದು ಗಟ್ಟಿಯಾದ ಧ್ವನಿ ಹೇಳದೇ ಇರೋದಿದೆಯಲ್ಲ, ಇದು ಸಾವಿನ ಸಂಕೇತ, ಮೃತ ಸಂಕೇತ ಅಂತ ಈ ಸಮುದಾಯ ಪ್ರಶ್ನೆ ಮಾಡ್ತೀವಿ. ಮೊದಲನೇದಾಗಿ ನಾವಿಲ್ಲೊಂದು ಮನವಿ ಬರೆದಿದ್ದೀವಿ. ನಮ್ಗೆ ಎರಡೇ ಅಸ್ತ್ರ ಇರೋದು ಇವತ್ತು. ಒಂದು ಈ ಕರಪತ್ರ, ಕಪ್ಪು ಬಿಳುಕದ ಕರಪತ್ರ ಇವತ್ತು ಆರಂಭ ಆಗ್ತಾಯಿದೆ. ಈ ಕರಪತ್ರ ನಿರಂತರವಾಗಿರ್ತದೆ. ಈ ಹೋರಾಟಕ್ಕೆಲ್ಲ ಒಂದು ಈ ಕರಪತ್ರ ಇಂಥ ಕರಪತ್ರಗಳು ಬರ್ತದೆ. ಯಾಕಂದರೆ ನಾವು ಕರಪತ್ರಗಳ ಮೂಲಕ ಮಾತ್ರ ಅಸ್ತ್ರಗಳಾಗಿ ಬಳಸಿರೋದು ನಮ್ಮ ಹೋರಾಟಕ್ಕೆ. ಇನ್ನೊಂದು ಇಲ್ಲೊಂದು ಮನವಿ ಕೊಡ್ತಾ ಇದ್ದೀವಿ. ಆ ಮನವಿನ ನಾನು ಕೊಡ್ತೀನಿ. ಅದಕ್ಕೂ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು ಏನು ಅಂತಂದರೆ, ಈ ನೆಲದಲ್ಲಿ ನಾವು ಹಿಂದೆ ಒಂದು ಸಾರಿ ಹೇಳಿದ್ವಿ, ಕೃಷ್ಣೇಗೌಡ ಕೇಳಿ ಆಕಿ ಅವನಿಗೆ ಬೇಡಿ ಅಂತ ಬೇಡಿ ಬಿತ್ತು. ಚೆನ್ನಾಗಿ ಗೊತ್ತಿದೆ ಹೋರಾಟದ ಬೆಂಗಳೂರಿದೆ. ಆ ನಂತರ ಭೂಮಿ ಬೇಡ, ಭೂಮಿ ಬೇಕು, ಎಂಡ ಬೇಡ ಅಂತ ನೆನಪಿರಬೇಕು. 400ರಲ್ಲಿ 14 ಲಕ್ಷ ಹೆಕ್ಟೇರ್ ಭೂಮಿ ದಲಿತರಿಗೆ ಸಿಕ್ತು. ದಲಿತ ಹೋರಾಟ ಒಂದೇ ಒಂದು ಘೋಷಣೆ ಇದೆ. ಇನ್ನೊಂದು, ಹೋಬಳಿಗೊಂದು ವಸತಿ ಶಾಲೆ ಬೇಕು, ವಸತಿ ಶಾಲೆ ಬೇಕು, ನಮ್ಮ ಮಕ್ಕಳು ಕಲಿಯೋದಕ್ಕೆ ಹೋಬಳಿಗೊಂದು ವಸತಿ ಶಾಲೆ ಬೇಕು ಅಂತಂದ್ವಿ. ಇವತ್ತು ಎಲ್ಲ ಕಡೆ ಕೂಡ ಹೋಬಳಿಗೊಂದು ವಸತಿ ಶಾಲೆ ಬಂದಿದೆ. ಈಗ ನಾನು ಈ ಪತ್ರನ ಓದ್ತೀನಿ, ಈ ಮನವಿ ಪತ್ರನ. ಆ ನಂತರ ಯಾಕಾಗಿ ಈ ಮನವಿ ಪತ್ರ ಅನ್ನೋದ್ರ ಬಗ್ಗೆ ನಮಗೇನೆ ತಿಳ್ಕೊಬೇಕಾದ ಎಷ್ಟೋ ಅಂಶಗಳಿದೆ. ಅದ್ರ ಕುರಿತಾಗಿ ಒಂದೆರಡು ಮಾತಾಡ್ತಾ ಇದ್ದೀನಿ. ಮತ್ತು ಮುಖ್ಯವಾಗಿ ನಾನು ಯಾವ ಸಂದರ್ಭದಲ್ಲಿ ದಲಿತ ಚಳವಳಿ, ನಾನು ಯಾವತ್ತೂ ಕೂಡ ನಾಯಕ ಆಗಿರಲಿಲ್ಲ. ದಲಿತ ಚಳವಳಿಯಲ್ಲಿ ನಾನು ನಾಯಕ ಅಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತಿರ್ತೀನಿ. ದಲಿತ ಚಳವಳಿಯ ಆರಂಭದ ಕೋಲಾರ ಜಿಲ್ಲೆಯ ಸಂಘಟನೆಯ ಸಂಚಾಲಕ ಆಗಿದ್ದೆ ಒಂದು ಕೇವಲ 6 ತಿಂಗಳು ಮಾತ್ರ ಆಗ್ತೀನಿ. ಆರಂಭದಲ್ಲಿ ನಾನು ಹೇಳ್ತಿರೋದು 74ರಲ್ಲಿ ನಾನು. ಅದಾದಮೇಲೆ ನಾನು ಯಾವುದೇ ನಾಯಕತ್ವನ ಸ್ವೀಕಾರ ಮಾಡಿಲ್ಲ. ಆದರೆ ರಾಜ್ಯ ಸಮಿತಿ ಅಂತ ಏನಿತ್ತು, ಆ ರಾಜ್ಯ ಸಮಿತಿ ವಹಿಸುವಂಥ ಕೆಲಸಗಳನ್ನು ಮಾಡ್ತಾ ಬರ್ತಾಯಿದ್ದೀನಿ. ಅದರೊಳಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು ಏನಂತಂದರೆ, ಈ ಸಮುದಾಯದ ಬೌದ್ಧಿಕತೆನ ಅಥವಾ ಅದರ ತಿಳುವಳಿಕೆಗಳನ್ನು, ದಲಿತ ಕಾರ್ಯಕರ್ತರ ಬೌದ್ಧಿಕತೆ ಮತ್ತು ತಿಳುವಳಿಕೆಗಳನ್ನು, ರಾಜಕೀಯ ಪ್ರಜ್ಞೆಯನ್ನು ವಿಸ್ತರಿಸುವಂಥ ಕೆಲಸ ವಹಿಸಿದ್ರು. ಆ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ ಲೇಖನಿಗಳ ಮೂಲಕ. ಮತ್ತೊಂದೇನು ಅಂತಂದರೆ, ಖಂಡಿತವಾಗಿಯೂ ಕೂಡ ಯಾವ್ಯಾವ ಸಂದರ್ಭದಲ್ಲಿ ದಲಿತ ಸಮಷ್ಟಿ ಪ್ರಜ್ಞೆ ಯಾವ ಪ್ರಶ್ನೆಗಳನ್ನ ಎತ್ಕೊಂಡು ಬೀದಿಗಿಳಿಬೇಕಿತ್ತ, ಯಾವ ಪ್ರಶ್ನೆಗಳನ್ನು ಎತ್ಕೋಬೇಕಿತ್ತು, ಆ ಪ್ರಶ್ನೆಗಳನ್ನು ಪಕ್ಕಕ್ಕೆ ತಳ್ಳಿಬಿಟ್ಟು ಅದೊಂದು ಮತ್ತಿನಲ್ಲೋ ಮರಿವಿನಲ್ಲೋ ಹೋಗ್ಬಿಟ್ಟಾಗ ಆ ಸಂದರ್ಭಗಳಲ್ಲಿ ನಾನು ಮತ್ತೆ ಬಂದು ಈ ಸಮಷ್ಟಿ ಪ್ರಜ್ಞೆ ಸಾಯಬಾರದು ಅನ್ನೋದಕ್ಕೆ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಜನಕಲಾ ಮೇಳ 1991. ಆನಂತರ ನಾನು ಇರಲಿಲ್ಲ. ಆನಂತರ ಎಲ್ಲೆಲ್ಲಿ ಈ ರೀತಿ ಆಗಿದೆ, ಉದಾಹರಣೆಗೆ ಕಂಬಾಲಪಲ್ಲಿ, ನಾಗಲಾಪಲ್ಲಿ, ದಾನವನ ಕೊನೆ ಪ್ರಕರಣ, ಈ ಎಲ್ಲ ಪ್ರಕರಣಗಳನ್ನು ಕೂಡ ದಲಿತ ಯುಸಮ್ ಮೂಲಕ ನಾವು ಜೀವಂತವಾಗಿ ಬಂದಿದ್ದೀವಿ ಹೋರಾಟಗಳು. ಯಾಕೆಂದರೆ ದಲಿತ ಚಳುವಳಿ ಮೈಮರೆತರೂ, ದಲಿತ ಚಳುವಳಿಗಾರರು ಮೈಮರೆತರೂ, ದಲಿತ ಯುಸಮ್, ದಲಿತ ಲೇಖಕ ಕಲಾವಿದರ ಯುವ ಸಂಘಟನೆ ಅಂತೇನು 74ರಲ್ಲಿ ಬಿ ಕೃಷ್ಣಪ್ಪ ಅವರ ಭದ್ರಾವತಿಯಲ್ಲಿ ನಾವೆಲ್ಲ ಬರಹಗಾರರು ಸೇರಿ, ಕಲಾವಿದರು, ಚಿಂತಕರು ಸೇರಿ ಏನು ಆರಂಭ ಮಾಡಿದ್ವಿ, ಅದರ ಹೊಟ್ಟೆಯಿಂದ ಹುಟ್ಟಿದ್ದು ದಲಿತ ಸಂಘರ್ಷ ಸಮಿತಿ. ಇವತ್ತು ದಲಿತ ಸಂಘರ್ಷ ಸಮಿತಿ ಹಲವು ಕವಲುಗಳಾಗಿರ್ಬೋದು. ಆ ಬಗ್ಗೆ ನಾನೇನು ಯೋಚಿಸ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಯಾರು ಎಲ್ಲೇ ಇರಲಿ ಅವರ ಪ್ರಜ್ಞೆ ಜೀವಂತವಾಗಿದೆಯೇ, ಸತ್ತಿದೆಯೇ, ಸಮುದಾಯಕ್ಕೆ ಏನಾಗ್ತಾ ಇದೆಯಾ ಅನ್ನೋದು ತಿಳಿತಾ ಇದೆ. ಸೊ ಇವತ್ತಿನ ಕಾಲಕ್ಕೆ ಇಂಥ ಒಂದು ದೊಡ್ಡ ಮಹಾ ಮೋಸ ಆದ್ರೂ ಇಡೀ ದಲಿತ ಪ್ರಜ್ಞೆ ಎಚ್ಚೆತ್ತುಕೊಳ್ಳದೆ ಇರೋದ್ರಿಂದಾಗಿ ನಾನು ಪ್ರವೇಶ ಮಾಡಬೇಕಾಯಿತು, ಈ ಬೀದಿಗೆ ಬರಬೇಕಾಯಿತು. ನನ್ನ ಅದನ್ನು ಕರ್ತವ್ಯ ಅಂದ್ಕೊಂಡು ನಾನು ನಿಮ್ಮ ಎದುರುಗಡೆ ಬಂದಿದ್ದೀನಿ. ಒಂದನೇದಾಗಿ 12,000 ಕೋಟಿಯನ್ನು ಮೊದಲು ಡೈವರ್ಟ್ ಮಾಡಿದಾಗ ಮೊಟ್ಟ ಮೊದಲು ವಿರೋಧಿಸಿದ್ದು ನಾನು. ವಿರೋಧಿ ಹೇಳಿಕೆ ಕೊಟ್ಟೆ ಮಾದೇವಪ್ಪನವ್ರಿಗೆ. ಶಂಕರ್ ಅವರು ಕೂಡ ವಿರೋಧಿ ಹೇಳಿಕೆ ಕೊಟ್ಟರು. ಆವತ್ತಿಂದ ಇವತ್ತಿನವರೆಗೂ ನಾವು ರೆಸಿಸ್ಟ್ ಮಾಡ್ತಾನೆ ಇದ್ದೀವಿ. ಇದು ಮಹಾನ್ ಅನ್ಯಾಯ. ಈ ಪತ್ರದಲ್ಲಿ ನಾವು ಈ ಮನವಿಯಲ್ಲಿ ಅದನ್ನು ಹೇಳಿದ್ದೀವಿ. ನಾನು ಓದ್ತೀನಿ. ಈ ಮನವಿಯನ್ನು ನಾವು ಮನೆ ಮನೆಗೂ ಕೂಡ ಧ್ವನಿಗಳಲ್ಲಿ ನಿಮ್ಮ ಫೋನ್ಗಳನ್ನು ತಗೊಳ್ಳಿ. ನಾವು ಇನ್ನೊಬ್ಬ ಮೀಡಿಯಾ ಕಾಯಬೇಕಾಗಿಲ್ಲ. ನಿಮ್ಮ ಫೋನ್ಗಳನ್ನೇನಿದೆ ಆ ಫೋನ್ಗಳ ಮೂಲಕ ಮನೆಗೆ ಮುಂದಿನ ಪೀಳಿಗೆ ಕೂಡ ತಲುಪಿಸಬೇಕಾದ ಜವಾಬ್ದಾರಿ ಇದೆ. ಯಾಕಂದರೆ ನಿರಂತರವಾಗಿ ನಡೀಬೇಕಾಗಿರೋ ಹೋರಾಟ ಆದ್ದರಿಂದ. ರವರಿಗೆ ಶ್ರೀ ಸಿದ್ದರಾಮಯ್ಯ ಸನ್ಮಾನ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ದಿನಾಂಕ 9/8/2024 ಮುಖಾಂತರ ಮೀಸಲು ಕ್ಷೇತ್ರದ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿ, ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ, ಕೋಲಾರ ಜಿಲ್ಲೆ, ಅವ್ರ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಮಾನ್ಯರೇ, ವಿಷಯ: ಅನ್ಯ ಉದ್ದೇಶಕ್ಕೆ ಬಳಸಲಾಗಿರುವ SCP ಮತ್ತು TSP ಹಣವನ್ನು ಹಿಂದಕ್ಕೆ ಕೊಡಲು ಒತ್ತಾಯಿಸಿ ಮನವಿ.
ಇಂದಿನ ಸರ್ಕಾರಗಳು ಕಾನೂನಾತ್ಮಕ ನ್ಯೂನತೆ ಬಳಸಿ ಮೇಲ್ಕಂಡ ಮೀಸಲು ಹಣ 2,56,00,000 ದುರ್ಬಳಕೆ ತಡೆಯಲು ತಾವು ಅಧಿಕಾರಕ್ಕೆ ಬಂದ ಕೂಡಲೇ ಕಾನೂನು ಬದಲಿಸಿದ್ದು ಅಭಿನಂದನಾರ್ಹ. ಅದನ್ನು ಅತ್ಯಂತ ತಾರ್ಕಿಕವಾಗಿ ನಮ್ಮ ಶಂಕರ್ರವರು, ಮಾವಡಿ ಶಂಕರ್ರವರು ವಿಷದಪಡಿಸಿ ಹೇಳಿದ್ದಾರೆ. ಭಾಳ ಅದ್ಭುತವಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅವ್ರ ಮಾತುಗಳಲ್ಲಿ. 7C ಆಟ ಅದು ಅಂತ ಹೇಳಿದ್ದಾರೆ. ನಾವೀಗ 7C 7D ಆಟ ಏನೋ ನೋಡೋಣ ಮುಂದೆ. ದುರ್ಬಳಕೆ ತಡೆಯಲು ತಾವು ಅಧಿಕಾರಕ್ಕೆ ಬಂದ ಕೂಡಲೇ ಕಾನೂನು ಬದಲಿಸಿದ್ದು ಅಭಿನಂದನಾರ್ಹ. ಆದರೆ ಇಂಥ ನ್ಯಾಯಯುತ ಕಾನೂನು ತಂದ ನೀವು ಕೂಡ ಅದೇ ಕಾನೂನನ್ನು ತಿರುಚಿ ಇದುವರೆಗೂ 30-90 ಕೋಟಿ ಹಣವನ್ನು ನಿರ್ದೇಶಿತ ಉದ್ದೇಶಗಳಿಗೆ ಹೊರತಾಗಿ ನಿಮ್ಮ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಬಳಸಿರುವುದು ಸಂವಿಧಾನ ಇಂಗಿತಕ್ಕೆ ಅಪಚಾರವಾಗಿದೆ. ಸಂವಿಧಾನ ಏನು ಹೇಳಬೇಕಾಗಿಲ್ಲ, ಸಂವಿಧಾನದಲ್ಲಿ ಇಂಗಿತ ಇದೆ. ಇಂಗಿತನ ಅರ್ಥ ಮಾಡ್ಕೋಬೇಕು ಕಾನೂನು ಸರ್ಕಾರಗಳು. ಇದು ಅದಕ್ಕೆ ಬಗೆದಿರುವಂಥ ಅಪಚಾರವಾಗಿದೆ ಹಾಗೂ ವಂಚನೆಯಾಗಿದೆ. ಉಳಿದ ಯಾವುದೇ ನಿಗಮ ಮಂಡಳಿಗಳಿಗೆ ನಿಗದಿಯಾದ ಹಣವನ್ನು ಮುಟ್ಟದೆ ಕೇವಲ ಪರಿಶಿಷ್ಟ ಮೀಸಲು ಹಣ ಬಳಸಿರುವ ಪ್ರಭುತ್ವ ದಾಸ್ತ್ಯ ಒಪ್ಪತಕ್ಕದ್ದಲ್ಲ. ನಿಮ್ಮ ಈ ದಾಸ್ತ್ಯನ ನಾವು ಒಪ್ತಾ ಇಲ್ಲ. ನಮ್ಮನ್ನು ಕೇಳಿಲ್ಲ, ನೀವು ಕೇಳುವಷ್ಟು ಸೌಜನ್ಯವನ್ನು ಕೂಡ ತೋರಿಲ್ಲ. ನೀವು ಏನು ಮಾಡಬೇಕು ಅಂತಂದರೆ ಕೇಳ್ಬೋದಿತ್ತು, ನಮ್ಮ ನಾಯಕನ ಕರಿಬೋದಿತ್ತು, ನಮ್ಮ ಸಂಘಟನೆಗಳನ್ನ ಕರಿಬೋದಿತ್ತು, ನಮ್ಮ ಪ್ರತಿನಿಧಿಗಳ ಚರ್ಚೆ ಮಾಡ್ಬೋದಿತ್ತು. ಏನನ್ನೂ ಮಾಡದೆ ನಿಮಗೇನು ಭಾಳ ದೊಡ್ಡ ಯಜಮಾನಿಕೆ ಇದೆ, ದರ್ಪ ಇದೆ, ಅಧಿಕಾರ ಇದೆ ಅನ್ನೋ ಕಾರಣಕ್ಕಾಗಿ ನೀವು ಈ ರೀತಿ ಮಾಡಿದ್ದೀರಿ. ಅದನ್ನು ನಾವು ಒಪ್ತಾ ಇಲ್ಲ. ಇದನ್ನು ಪ್ರತಿಭಟಿಸಿ ನಾವು ಇಂದು 9/8/24 ಹೊತ್ತಿ ಉರಿಯುತ್ತಿದೆ ನಮ್ಮ ಮನೆ ಚಲೋ ದಲಿತ ಶಾಸಕರ ಮನೆ ಎಂಬ ಕಾರ್ಯಕ್ರಮ ನಡೆಸಿ ಈ ಮೂಲಕ ಪ್ರತಿಭಟಿಸುತ್ತಿದ್ದೇವೆ. ದಯಮಾಡಿ ನಮ್ಮ ಸಮುದಾಯಗಳಿಗೆ ವಂಚಿಸಿ ಅನ್ಯ ಬಳಕೆ ಮಾಡಿರುವ ಇಂದಿನ ಸರ್ಕಾರಗಳ 2,56,00,000 ಕೋಟಿ ಮತ್ತು ತಮ್ಮ ಸರ್ಕಾರದ 39,000 ಕೋಟಿಯನ್ನು ಹಿಂದಕ್ಕೆ ತಂದು ಒಟ್ಟು 3 ಲಕ್ಷ ಕೋಟಿ ಪ್ರಮಾಣದ ಆಂತರಿಕ ದಲಿತ ಬಜೆಟ್ ಘೋಷಿಸಬೇಕೆಂದು, ಅಂತೆಯೇ ಆ ಸಂಪೂರ್ಣ ಬಜೆಟನ್ನು ನಮ್ಮ ಮಕ್ಕಳ ಪ್ರಾಥಮಿಕ ಶಿಕ್ಷಣವನ್ನು ಸ್ಮಾರ್ಟ್ ಎಜುಕೇಷನ್ಗೆ ಏನು ದೆಹಲಿ ಸರ್ಕಾರ ಆಪ್ ಸರ್ಕಾರ ಬಳಸಿದೆ, ಸ್ಮಾರ್ಟ್ ಎಜುಕೇಷನ್ಗೆ ಆ ಥರ ಒಂದು ಎಜುಕೇಷನ್ಗೆ ಯೋಜನಾಬದ್ಧವಾಗಿ ಬಳಸಬೇಕೆಂದು ಒತ್ತಾಯಿಸುತ್ತೇವೆ. ಹಾಗೂ ಇದುವರೆಗೂ ಬಳಸಲಾಗಿರುವ ಹಣದ ಕುರಿತು ಶ್ವೇತಪತ್ರ ಹೊರಡಿಸಬೇಕೆಂದು ಒತ್ತಾಯಿಸುತ್ತೇವೆ. ನೀವು ಗ್ಯಾರಂಟಿಗಳು ಬಳಸಿದ್ದೀರಿ, ಶ್ವೇತಪತ್ರ ತನ್ನಿ, ನ್ಯಾಯ ಗೊತ್ತಾಗುತ್ತೆ ಯಾವುದಕ್ಕೆ ಬಳಸಿದರೆ ಯಾವುದಕ್ಕಿಲ್ಲ ಅಂತ. ಈ ಕಣ್ಣು ಮುಚ್ಚಾಲೆ ಅಗತ್ಯ ಇಲ್ಲ, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಜಕ್ಕೂ ಕೂಡ ನಾವು ಇವತ್ತು ಏನು ಶಂಕರ್ ಅವರು ಇದೊಂದು ವಿಚಾರ ಸಂಕಿರಣೀಕರಣೆ ಆಗಿದ್ದಕ್ಕೆ ನಾನು ಭಾಳ ಸಂತೋಷ ಆಗ್ತಾಯಿದೆ. ನಮ್ಮೆಲ್ಲ ಚಳುವಳಿಗಳು ಕೂಡ ಬೌದ್ಧಿಕವಾಗಿ ವಿಚಾರ ಸಂಕಿರಣ ರೀತಿಯಲ್ಲಿ ವೈಚಾರಿಕವಾಗಿ ಬೆಳೆದರೆ ಮಾತ್ರ ನಾವು ಬೀದಿಯಲ್ಲಿ ಗಟ್ಟಿಯಾಗಿ ನಿಲ್ತೀವಿ. ಇಲ್ಲದೇ ಇದ್ದರೆ ಬೀದಿ ಬದಿಯಲ್ಲಿ ಮಾರಾಟ ಆಗಿ ಹೋಗ್ತಾ ಇದ್ದೀವಿ. ದಲಿತ ನಾಯಕತ್ವ ಮಾರಾಟಕ್ಕೆ ಹೆಸರು ಕಟ್ಟಿರೋದಲ್ಲ, ತ್ಯಾಗ ಬಲಿದಾನಗಳ ಇತಿಹಾಸ ಇದೆ. 50 ವರ್ಷಗಳ ಸಾವಿರಾರು ಜನರ ಶ್ರಮ ಇದೆ, ಬೆವರಿದೆ. ಆದ್ದರಿಂದ ಇವತ್ತಿನ ನಾಯಕರು ನಾವೇನಿದ್ದೀವಿ ಇವೆಲ್ಲ ಕೂಡ ಆತ್ಮವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ಮಟ್ಟಿಗೆ ಅದಕ್ಕೆ ನ್ಯಾಯ ಸಲ್ಲಿಸ್ತಾ ಇದ್ದೀವಿ ಅಂತ. ಬಹುಶಃ ನಾವು ಮಾಡ್ತಾರೋ ಕೆಲಸ ಏನು ಅಂತಂದರೆ ಮರುಮುಟ್ಟು ಮತ್ತು ಮರುಹುಟ್ಟು ಅನ್ನುವಂಥ ಒಂದು ದೊಡ್ಡ ಕಾನ್ಸೆಪ್ಟ್ ಮೇಲೆ ಮತ್ತೆ ದಲಿತ ಚಳುವಳಿಯನ್ನು ಅತ್ಯಂತ ಪ್ರತಿರೋಧದ ಪಾತಳಿಯಾಗಿ ನಿರ್ಮಾಣ ಮಾಡೋಕ್ಕೆ ಹಣ ತೊಟ್ಟಿದ್ದೀವಿ. ಅದು ಹೇಳುತ್ತೆ ನಮ್ಮ ಹೆಜ್ಜೆಗಳನ್ನು ಮುಟ್ಟಬೇಕು ಮತ್ತು ಅಲ್ಲಿಂದ ಮತ್ತೆ ನಾವು ಹುಟ್ಟಬೇಕಾಗುತ್ತೆ. ನಮ್ಮ ಹೆಜ್ಜೆಗಳನ್ನು ಮುಟ್ಟಬೇಕು ಮತ್ತು ಮರುಹುಟ್ಟು ಪಡಿಬೇಕು ಅಂತ. ಇದು ಮರುಹುಟ್ಟು ಪಡಿತಾ ಇದ್ದೀವಿ. ಅದ್ರ ಕುರಿತಾಗಿ ಶಂಕರ್ ಅವರು ಭಾಳ ವಿಸ್ತೃತವಾಗಿ ಮಾತಾಡಿದ್ದಾರೆ. ಏನು CM ಆರ್ಮುಗಂ ಮನೆ ಮುಂದ್ಗಡೆ ಆ KGF ಬೀದಿಗಳಲ್ಲಿ ಚೆಲ್ಲಿದ ರಕ್ತ ವ್ಯರ್ಥ ಆಗ್ಬಿಡ್ತು. ಅದೇ ರೀತಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆ ಮುಂದ್ಗಡೆ ನಾವೇನು ಹಿಂಸೆ ದೌರ್ಜನ್ಯ ಅನುಭವಿಸಿದ್ವಿ ಅವರ ಸಹೋದರರ ದಬ್ಬಾಳಿಕೆಯಿಂದ, ಆ ಕಾವನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಕಳ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ತಕ್ಕಂಥ ಪಾಲು ಸಿಗಲಿಲ್ಲ ನಮಗೆ. ಇರಲಿ, ಈಗ ನಾನು ಮುಖ್ಯವಾಗಿ ನಿಮ್ಮ ಮುಂದೆ ಹೇಳ್ಬೇಕು ಅಂದ್ಕೊಂಡಿರೋದು ಏನಂತಂದರೆ, ನೋಡಿ, ಈಗ ಏನು ಭೂಮಿ ಬೇಕು, ಕೈಗಾರಿಕೆ, ಉದ್ಯಮಶೀಲತೆ, ಈ ಥರ ಮಾತುಗಳೆಲ್ಲ ಹೇಳ್ತಿದ್ದೀವಲ್ಲ, ಇದು ಈ ಹಂತದಲ್ಲಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಕನಿಷ್ಠ ನ್ಯಾಯವೂ ಕೂಡ ಸಿಕ್ಕುವುದಿಲ್ಲ ಈ ಪರಿಭಾಷೆಯಲ್ಲಿ ಮಾತಾಡೋದ್ರಿಂದ ಅಂತ ಅರ್ಥ ಮಾಡ್ಕೊತೀವಿ ನಮ್ಮ ನಾಯಕರು. ನಾವು ಕೇಳಬೇಕಾಗಿರೋದು, ನಾವು ಭೂಮಿ ಬೇಡ ರೀ, ಬೇಕಾಗಿಲ್ಲ, ಆಕಾಶದಲ್ಲಿ ಪಾಲ್ಕೊಡಿ, ತರಂಗಗಳಲ್ಲಿ ಪಾಲ್ಕೊಡಿ. ನೀವು ಆಟ ಆಡ್ತಾ ಇರೋದು ಇವತ್ತು ಭಾರತ ದೇಶದ ಇಡೀ ರಾಜಕಾರಣವನ್ನು ನೀವು ತರಂಗ ವಿದ್ಯಮಾನಗಳನ್ನಾಗಿ ಪರಿವರ್ತಿಸಿ 4G 6G 7G 5G ಈ ತರಂಗಾಂತರಗಳಲ್ಲಿ ನಮಗೆ ಪಾಲಬೇಕು ಆರ್ಥಿಕತೆಯಲ್ಲಿ. ಅದನ್ನು ನೀವು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಅದರಲ್ಲಿ ಅದೆಷ್ಟು ಕೋಟಿ ರೂಪಾಯಿಗಳ ಆದಾಯ ಇದೆ, ಅದೆಷ್ಟು ದೊಡ್ಡ ಬಂಡವಾಳ, ಅದೆಂಥ ಕಾರ್ಪೊರೇಟ್ ಶಕ್ತಿಗಳ ಆಟ, ಮತ್ತು ಪ್ರಧಾನಿಯಿಂದ ಹಿಡಿದು ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ಆ ಆಟದ ಕುಣಿಕೆಗಳಲ್ಲಿ ಕುಣಿತಾ ಇರೋಂಥ ಬೊಂಬೆಗಳು ಮಾತ್ರ ಅಂತ ಅರ್ಥ ಮಾಡ್ಕೋಬೇಕು. ನಾವು ಕೇಳ್ತಾ ಇದ್ದೀವಿ, ತರಂಗಗಳ ಸಂಪತ್ತಿನಲ್ಲಿ ನಮಗೆ ಸಮಪಾಲ ಬೇಕು, ಸರ್ವರ್ಗೆ ಸಮಪಾಲು, ಭೂಮಿ ಬೇಕು, ಅದೆಲ್ಲ ಹೊರಟಾಯ್ತು, ಸಾಧ್ಯವಿಲ್ಲ. ಅದು ಭೂಮಿಯನ್ನು ಎಲ್ಲ ಕಬ್ಜಾ ಮಾಡಿದ್ದಾರೆ, ಎಲ್ಲ ದಲ್ಲಾಳಿಗಳು, ಎಲ್ಲ ಭೂಗಳ್ಳರು ನಾಯಕರಾಗಿದ್ದಾರೆ. ಇವತ್ತು ನಮ್ಮ ವಿಧಾನಸೌಧದಲ್ಲಿ ಹೆಚ್ಚು ಕಮ್ಮಿ ಈ ಎಲ್ಲ ಭೂಗಳ್ಳರದೇನೆ ಆಟ ನಡೀತಾ ಇರೋದು. ಅದು ವಿರೋಧ ಪಕ್ಷಗಳಲ್ಲಿರಲಿ,
ಆಡಳಿತ ಪಕ್ಷಗಳಲ್ಲಿರಲಿ ಯಾರೇ ಆಗಿರಲಿ, ಇವತ್ತು ರಾಜಕಾರಣಿಗಳಾದವರು ಅತಿ ಹೆಚ್ಚು ಭಾಗ ದಲ್ಲಾಳಿಗಳಾಗಿದ್ದಾರೆ, ಭೂಗಳರಾಗಿದ್ದಾರೆ, ಲ್ಯಾಂಡ್ ಡೆವಲಪರ್ಸ್ ಆಗಿದ್ದಾರೆ. ನಮ್ಮ ಸಮುದಾಯಗಳು ಸಲ್ಲಬೇಕಾದ ಎಲ್ಲ ಭೂಮಿಗಳನ್ನು ಕಬ್ಜಾ ಮಾಡಿದ್ದಾರೆ. ಅದು ನಮ್ಮ ಮುಂದೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ಪೀಳಿಗೆಗಳಾಗಲಿ ಭೂಮಿ ಸಿಗುವುದಿಲ್ಲ. ವಿದ್ಯೆಯನ್ನು ಕೂಡ ಅಪಹರಿಸಲಾಗಿದೆ. ಭಾಳ ಮುಖ್ಯವಾದ ಪ್ರಶ್ನೆ ಇದು. ನಾವು ಕೇಳ್ತಾರೆ ಪೇಟೆಯಲ್ಲಿ, ನಾವು ಹೇಳ್ತಾರೆ ಮನವಿಯಲ್ಲಿ ಒಂದನ್ನು ಹೇಳ್ತಾ ಇದ್ದೀವಿ, ನಮಗೆ ನೀವು ನಮ್ಮ ಗಂಗಾ ಕಲ್ಯಾಣಕ್ಕೆ ಕೊಡಬೇಡಿ, ನಾವು ನೀರಿಲ್ಲದೆ ಇದ್ರೂ ಕೂಡ ಹಂಗೆ ಹಸ್ಕೊಂಡು ಸಾಯ್ತೀವಿ, ಅದು ಬೇರೆ ವಿಚಾರ. ಆದರೆ ಅತ್ಯಂತ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗಳ ವಿದ್ಯಾಭ್ಯಾಸವನ್ನು ತಂತಾನೆ 14ನೇ ಶತಮಾನದ ಕಾಲಕ್ಕೆ ಹಿಂದಕ್ಕೆ ಹೋಗೋ ರೀತಿಯಲ್ಲಿ ಡಿಸೈನ್ ಆಗ್ತಾ ಇದೆ ಶಿಕ್ಷಣ ಪದ್ಧತಿ. ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಯಾರು ಏನು ಮಾಡಬೇಕಾಗಿಲ್ಲ, ಅವ್ರ ವಿದ್ಯೆ ಸಹಜವಾಗಿಯೇ ನಿರಾಕರಣೆ ಆಗ್ತದೆ. ಇನ್ನು 10-15 ವರ್ಷಗಳಲ್ಲಿ ಅವ್ರಿಗೆ ಯಾವುದೇ ಉನ್ನತ ವಿದ್ಯಾಭ್ಯಾಸಗಳಿಗೆ ಅವಕಾಶ ಇರುವುದಿಲ್ಲ. ಅದರ ಹೋಗಿ ಇಂಗಿತನೂ ಇರೋಲ್ಲ, ಇಚ್ಛಿತನೂ ಇರಲ್ಲ, ಮುಗಿದೋಗುತ್ತೆ ಇದು ವಿದ್ಯಾಭ್ಯಾಸ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಇದು ಭಾಳ ಮುಖ್ಯವಾದ ಪ್ರಶ್ನೆ. ಇದನ್ನು NEP ಮೂಲಕ ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಾ ಇದೆ. ಅದನ್ನು ಎದುರಿಸೋಕ್ಕೆ ತಾಕತ್ತಿಲ್ಲದೆ ಇರುವಂಥ ರಾಜ್ಯ ಸರ್ಕಾರ ಆ ಕುರಿತು ಯೋಚನೆನೇ ಮಾಡ್ತಾ ಇಲ್ಲ. ಬರೀ ತೇಪೆ ಹಾಕೋದು, ಯಾವುದೋ ಪಠ್ಯಪುಸ್ತಕದ ಬದಲಾವಣೆ, ಈ ರಂಗೀನ ಆಟಗಳಲ್ಲಿ ಅದನ್ನು ಕಳೀತಾ ಇದೆ, ಮೋಸ ಮಾಡ್ತಾ ಇಲ್ಲ. ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ ಆಗಿದೆ. ಇನ್ನು ನಾವು ಕೇಳ್ತಾ ಇರೋದು ಏನಂತಂದರೆ, ಏನು ಈ ಆರಂಭ ಮಾತ್ರ ನಾನು ಹೇಳಿದ್ರು, ಸಂಖ್ಯೆ ಮುಖ್ಯ ಅಲ್ಲ. ನನ್ನ ಪ್ರಕಾರ ಇವತ್ತು ಆ ದಲಿತ ಚಳವಳಿಯ ಕಾವು ಇದ್ದಿದ್ರೆ, ಅದಕ್ಕೆ ವಿವೇಕ ಇದ್ದಿದ್ರೆ, ಅದರ ಪ್ರಜ್ಞೆ ಇದ್ದಿದ್ರೆ, ಆ ನಾಯಕರು ಇವತ್ತನ್ನು ಸರಿಯಾದ ರೀತಿಯಲ್ಲಿ ನೀವೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದ್ದಿದ್ರೆ, ಇಲ್ಲಿ 5,000 ಜನರ ಹೋರಾಟ ಇತ್ತು. 5,000 ಜನರ ಹೋರಾಟನ ಇನ್ನು ಕೆಲವೇ ದಿನಗಳಲ್ಲಿ 2ನೇ ಹಂತದಲ್ಲಿ ನಾವು ತಂದೆ ತರ್ತೀವಿ. ನೀವು ಬ್ಯಾರಿಕೇಡ್ಗಳ ಮೂಲಕ ನಮ್ಮನ್ನು ತಡೆಯೋಕ್ಕಾಗಲ್ಲ, ಇಷ್ಟೆಲ್ಲ ಪೊಲೀಸರ ಮೂಲಕ ನೀವು ತಡೆಯೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಅಗತ್ಯ ಇರಲಿಲ್ಲ. ಸೌಹಾರ್ದಯುತವಾಗಿ ಮುಗಿಬಿದ್ದೆತ್ತು. SN ನಾರಾಯಣ ಸ್ವಾಮಿಯವ್ರಿಗೆ ವಿವೇಕ ಇಲ್ಲ ಅನ್ನೋದನ್ನು ಹೇಳ್ತೇನೆ. ನಿಮ್ಮ ಪೊಲೀಸ್ ಪ್ರದರ್ಶನ ಇದು ಅಗತ್ಯ ಇರಲಿಲ್ಲ. ನಮ್ಮ ಹತ್ರ ಈ ಕರಪತ್ರ ಬಿಟ್ಟರೆ ಬೇರೆ ಏನೂ ಇಲ್ಲ. ಬಾಂಬುಗಳು ತಂದಿದ್ದೀವೋ ನಾವು? ಇದೆಯಾ ನಮ್ಮ ಕೈಲಿ? ಬಾಂಬುಗಳಿದೆಯಾ? ಲಾಠಿಗಳಿದೆಯಾ? ಅಸ್ತ್ರಗಳಿದೆಯಾ? ಬರಿಗೈಯಲ್ಲಿ ಬಂದಿದ್ದೀವಿ. ಆತಿಥ್ಯ ನೀಡಬೇಕಾದ ನಿಮ್ಮ ಕರ್ತವ್ಯ ಆಗಿತ್ತು. ನೀವು ನಮ್ಮ ಸವಲತ್ತಿನ ಮೂಲಕ ಆಗಿರೋರು. ನೀವು ನಿಮ್ಮ ಈ ಮಹಲಿಂದ ಹಿಡ್ಕೊಂಡು, ನಿಮ್ಮ ಅಧಿಕಾರದಿಂದ ಹಿಡ್ಕೊಂಡು, ನಿಮ್ಮ SN ಸಿಟಿಯಿಂದ ಹಿಡ್ಕೊಂಡು ಎಲ್ಲ ಸಂಪತ್ತಿಗೂ ಮೂಲ ಕೂಡ ಬಾಬಾ ಸಾಹೇಬ್ರು ಕಲಿಸಿರುವಂಥ ಈ ಮೀಸಲಾತಿ ಸವಲತ್ತಿನಲ್ಲಿ ನೀವು ಏನೇನು ಕೊಟ್ಟಿದ್ದೀರಿ ದಲಿತ ಸಮುದಾಯಕ್ಕೆ ಅನ್ನೋದನ್ನು ನೀವೇ ಶ್ವೇತಪತ್ರ ಹೊರಡಿಸಿ. ನಾರಾಯಣ ಸ್ವಾಮಿ ಅವರೇ, ನೀವು ಮಾತಾಡೋವಾಗ ನನಗೇನು ಹೇಳಿದ್ರಿ? 8:30 ತನಕ ನಾನು ಇರ್ತೀನಿ, ನಮ್ಮ SN ಸಿಟಿ ಮುಂಭಾಗಕ್ಕೆ ಬನ್ನಿ, ಅಲ್ಲಿ ನೀವು ಹೋರಾಟ ಮಾಡಿ, ನಿಮ್ಮ ಇದನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳಿದೆ. ನಾನು ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟೆ, ನಾನು ಬೆಲೆ ಕೊಟ್ಟೆ. ನಾನು ಆ ಕಾರಣಕ್ಕಾಗಿ ನಾವು ಅಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ. ಆ ನಂತರ ಬದಲಾಯಿಸಿದ್ರಿ, ಇಲ್ಲಿ ಬಂದಿದ್ದೀವಿ. ಈಗ ನಾವು ಹೇಳ್ತಾ ಇರೋದೇನು ಅಂತಂದರೆ, ಇದು ಇವತ್ತು ಆರಂಭ ಆಗ್ತಾ ಇರೋಂಥ ಚಳುವಳಿ ಇನ್ನು ಮುಂದಿನ ಹಂತದಲ್ಲಿ 5,000 ಜನರ ಜೊತೆಗೆ ಬಂದು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ. ಬರೆದಿಟ್ಟುಕೊಳ್ಳಿ ನಿಮ್ಮ ಗೋಡೆಯ ಮೇಲೆ. ಅಲ್ಲಿವರೆಗೂ ಈ ಮನವಿ ಪತ್ರ ಮತ್ತು ಇದನ್ನು ನಿಮ್ಮ ಗೋಡೆಗೆ ಅಂಟಿಸ್ಬಿಟ್ಟು ಹೋಗ್ತೀವಿ. ಇಷ್ಟು ಹೇಳ್ತಾ ಇವತ್ತು ಏನು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಕಾರ್ಯಕರ್ತರು, ನಾಯಕರು ದಯಮಾಡಿ ನಿಮ್ಮ ತಿಳುವಳಿಕೆಗಳು ಕಡಿಮೆ ಇರೋದ್ರಿಂದಾಗಿ, ನೀವು ತಿಳಿದುಕೊಳ್ಳೋಕೆ ಬಯಸ್ತಾ ಇರೋದ್ರಿಂದಾಗಿ ನಮ್ಮ ಸಮುದಾಯಗಳಿಗೆ ಭಾಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು NC ಮುನಿಯಪ್ಪನವರು ಬರೆದಿರುವಂಥ ಪುಸ್ತಕ. ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಸಾಮಾಜಿಕ ಋಣ ಸಂದಾಯ ಚಿಂತನೆಗಳು ಅಂತ ಬರೆದಿದ್ದಾರೆ. ಅವರು ಆರ್ಥಿಕ ತಜ್ಞರವರು. ಅವರು ಹೇಳಿರೋ ಪ್ರಕಾರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಹೋರಾಟಗಾರರು ನೋಡ್ರಿ, ಈ ಒಂದು ಪ್ಯಾರನ್ನು ನಾನು ಓದ್ತೀನಿ. ನಾನು ರಾಜ್ಯದಲ್ಲಿ ಪ್ರತಿ ವರ್ಷ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ನಿಗದಿಯಾಗುತ್ತಿರುವ ಸುಮಾರು 20,000 ಕೋಟಿ ರೂಪಾಯಿಗಳ ಹಣವನ್ನು, 20,000 ಕೋಟಿಗಳಿತ್ತು, ಅದನ್ನು ಈಗ ನೀವು 39,000 ಕೋಟಿ ಮಾಡಿದಿರಿ. ಮತ್ತು ಅದನ್ನೆಲ್ಲ ಮತ್ತೆ ಕಿತ್ಕೊಳ್ತಾ ಇದ್ದೀರಿ. ಇಲ್ಲಿ ವಿವಿಧ ಇಲಾಖೆಗಳಡಿ ಪರಿಶಿಷ್ಟ ಜಾತಿಯವರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಆಯವ್ಯಯದಲ್ಲಿ ನಿಗದಿಪಡಿಸಲಾಗುತ್ತದೆ. ಎಷ್ಟು? 20,000 ಕೋಟಿ. ಇವರು ಭಾಳ ಹಿಂದಿನ ಬರೀತಾ ಇದ್ದಾರೆ, 2011 ಬರೀತಾ ಇದ್ದಾರೆ. ಈ ಹಣವನ್ನು ಎಲ್ಲ ಇಲಾಖೆಯವರು ಪಾರದರ್ಶಕತೆಯಿಂದ, ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ ಉದ್ದೇಶಿತ ಯೋಜನೆಗಳಿಗೆ ವೆಚ್ಚ ಮಾಡಿದರೆ ಬಹುಶಃ ಇಲ್ಲಿಯವರೆಗೆ ಸಮಾಜದಲ್ಲಿ ಇವರ ಆರ್ಥಿಕ ಸಬಲೀಕರಣದಲ್ಲಿ ಹೆಚ್ಚಿನ ಅಭಿವೃದ್ಧಿಯಾಗಿ, ಬಡತನದ ಪ್ರಮಾಣ ತೀರಾ ಕಡಿಮೆಯಾಗಿ, ಆರ್ಥಿಕ ಸಮಾನತೆ ಜಾರಿಯಾಗಬೇಕು. ಹಾಗೆಯೇ ಸುಧಾರಣೆಯನ್ನು ಸಹ ಕಾಣಬಹುದಾಗಿದೆ. ಆದರೆ ವಾಸ್ತವವಾಗಿ ಯೋಜನೆಗಳಲ್ಲಿ ವಿನಿಯೋಗ ಆಗ್ತಾ ಹಣ ಪ್ರಾಮಾಣಿಕವಾಗಿ ಅರ್ಹ ಫಲಾನುಭವಿಗಳಿಗೆ, ಅರ್ಹ ಕುಟುಂಬಗಳಿಗೆ ಲಭ್ಯವಾಗ್ತಾ ಇಲ್ಲ. ಈ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ಜವಾಬ್ದಾರಿ ಸ್ಥಾನದಲ್ಲಿರುವ ರಾಜಕಾರಣಿಗಳು, ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳು, ದಲ್ಲಾಳಿಗಳಿಂದ ಈ ಹಣದಲ್ಲಿ ಬಹುಪಾಲು ಹಣವು ಭ್ರಷ್ಟಾಚಾರದಿಂದ ಅವರ ಜೇಬಿಗಿಳಿದು ನಿಜವಾದ ಅರ್ಹರಿಗೆ ದ್ರೋಹವಾಗುತ್ತಿದೆ. ಬೇಲಿಯೇ ಎದ್ದು ಒಲವನ್ನು ಮೇಯುವ ಈ ರೀತಿಯಲ್ಲಿ ಸಮುದಾಯಗಳಿಗೆ ಸೇರಿದ ರಾಜಕಾರಣಿಗಳು, ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅನೇಕ ಸಂಘಟನೆಗಳಲ್ಲಿ ಈ ವರ್ಗದವರ ಹಿತರಕ್ಷಣಾ ಸಂಘಗಳನ್ನು, ಅಂಬೇಡ್ಕರ್ ನಾಮಧೇಯವನ್ನು ಪ್ರತಿನಿಧಿಸುವ ಅನೇಕ ಕಾರ್ಯಕರ್ತರು, ನಮ್ಗೆ ಹೇಳ್ತಾ ಇರೋ ಮಾತು ಮುನಿಯಪ್ಪನವರು, ದಲ್ಲಾಳಿಗರ ರೂಪದಲ್ಲಿ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಶಾಮೀಲಾಗಿ ದಲಿತರಿಗೆ ಮೀಸಲಾದ ಹಣವನ್ನು
ಅವರ ಸೊಬಂಧುಗಳಿಗೆ ಲಪಟಾಯಿಸುವ ದಂಧೆಯಿಂದ ನಿಜವಾಗಿ ಅರ್ಹತೆ ಇರುವ ಸಮುದಾಯದ ಬಡವರ ಅನ್ನಕ್ಕೆ ಕೈ ಹಾಕಿ ಅವ್ರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಭಾಳ ಸ್ಪಷ್ಟವಾಗಿದೆ. ಇದನ್ನು ದಯಮಾಡಿ ಈ ಪುಸ್ತಕ ನೀವು ಓದಲೇಬೇಕು. ಆಗಲೇ ಅರ್ಥ ಆಗುತ್ತೆ ಯಾವ್ಯಾವ ರೀತಿಯಲ್ಲಿ ಮೋಸ ಮಾಡಲಾಗ್ತಿದೆ ಅಂತ. ಈಗ ಏನಾಗ್ತಾ ಇದೆ ಅಂತಂದರೆ, ಒಳ ಮೀಸಲಾತಿ ಯೋಜನೆಯನ್ನು ನಾವು ಚಾರಿತ್ರಿಕವಾಗಿ ನಾವೆಲ್ಲರೂ ಕೂಡ ಆರಂಭದಿಂದಲೂ ಅದ್ರ ಪರವಾಗಿದ್ವಿ. ಈಗ ಅದನ್ನು ಸ್ವಾಗತಿಸ್ತಾ ಇದ್ದೀವಿ. ಆದರೆ ಅಲ್ಲೊಂದು ದೊಡ್ಡ ವಂಚನೆ ಆಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಕೆನೆಪದರು ಅನ್ನೋ ಮಾತನ್ನು ಯಾಕೆ ತೆಗಿತಾ ಇದ್ದಾರೆ? ಎಲ್ಲಿದೆ ದಲಿತರಲ್ಲಿ ಕೆನೆಪದರು? ಕೆನೆಪದರು ಅಂದರೆ ಅರ್ಥ ಏನು? ಉಳಿದ ಕೆನೆಪದರಿಗೆ, ಬೇರೆ ಬೇರೆ ಜಾತಿಗಳ ಕೆನೆಪದರಿಗೆ ಹೋಲಿಕೆ ಮಾಡಿದರೆ ಏನು ದಲಿತ ಕೆನೆಪದರು ಅಂತ ಹೇಳ್ತಾ ಇದ್ದಾರೆ? ಅದು ಮಿತ್, ಹುಸಿ, ಸುಳ್ಳು, ರಿಯಾಲಿಟಿ ಅಲ್ಲ. ಯಾಕೆಂತಂದರೆ ಎಷ್ಟು ಚಾಣಾಕ್ಷತೆಯಿಂದ ಮುಂದಿನ ದಿನಗಳನ್ನು ನಮಗೆ ನಿರ್ಬಂಧಿಸಲಾಗ್ತಿದೆ ಅಂತಂದರೆ, ಅವ್ರು ಹೇಳ್ತಾ ಇರೋದೇನೆಂದರೆ, ನಿಮ್ಮ ಜಾತಿಗಳಲ್ಲೇ ಭಾಳ ದೊಡ್ಡ, ಈಗ ಇವರಂಥವ್ರು ನಾರಾಯಣ ಸ್ವಾಮಿ ಅಂತವರು ಇವರೆಲ್ಲ ಕೆನೆಪದರಾಗ್ಬಿಟ್ಟಿದ್ದಾರೆ. ಅದರಿಂದಾಗಿ ಆ ಕೆನೆಪದರನ್ನು ಕಿತ್ತಾಕ್ಬಿಡ್ಬೇಕು, ಅವ್ರಿಗೇನು ಕೊಡಬಾರ್ದು ಅಂತ ಹೇಳ್ತಾರೆ. ಇಲ್ಲ, ಅದನ್ನು ನಾವು ಒಪ್ಪಬಾರ್ದು. ಕೆನೆಪದರು ಅನ್ನೋದು ದಲಿತ ವರ್ಗಗಳಿಗೆ ನಿಜವಾಗೂ ಸಾಧ್ಯ ಆಗೋದಿಲ್ಲ. ಇನ್ನು 50 ವರ್ಷಗಳ ಕಾಲ ಬೇಕಾಗುತ್ತೆ ಕೆನೆಪದರು ಬರೋದಕ್ಕೆ. ಅದೇ ಇವ್ರು ಹೇಳಿದ್ದಾರೆ, ಇವರು ಎನ್ ಸಿ ಮುನಿಯಪ್ಪನವರು 1045, 950 ಈ 2 ನಂಬರ್ ಜ್ಞಾಪಕ ಇಟ್ಕೊಂಡು ನೆನಪಲ್ಲಿ ಇಟ್ಕೊಂಡು ಕಾರ್ಯಕರ್ತರಾದರು, ನಾಯಕರಾದರು ಈ ನಂಬರ್ ಗೇಮನ್ನು ಕರೆಕ್ಟಾಗಿ ಅರ್ಥ ಆಗಿತ್ತು. 1045 ಏನು ಅಂತಂದರೆ ಅಂಬಾನಿಯ ಒಂದು ದಿನದ ಲಾಭ ಎಷ್ಟು? 1045 ಕೋಟಿ ಅಂಬಾನಿಯ ಒಂದು ದಿನದ ಲಾಭ. 950 ವರ್ಷ ಏನು ಅಂತಂದರೆ, ಈಗ ಆಗ್ತಾ ಇರುವಂಥ ಈ ಮೋಸ ಹಿಂಗೆ ರೀತಿ ಮುಂದುವರೆದ್ರೆ, ಅಸಮಾನತೆಯನ್ನು ಪ್ರಶ್ನೆ ಮಾಡದೇ ಇದ್ದರೆ, ಪ್ರತಿಭಟಿಸದೇ ಇದ್ದರೆ, ತಡೀದೇ ಇದ್ದರೆ, ಏನು ನಮ್ಮ ವರ್ಗಗಳು ಅಂತ ನಾವು ಕರಿತಾ ಇದ್ದೀವಿ, ದಲಿತರು ಅಂತ ಕರಿತಾ ಇದ್ದೀವಿ, ನಮ್ಮ ಮುಂದಿನ ಮಕ್ಕಳು ಅಂತ ಏನು ಕರಿತಾ ಇದ್ದಾವೆ, ಅವರು ಕನಿಷ್ಠವಾದಂಥ ಸ್ವಾಭಿಮಾನಯುಕ್ತವಾದಂಥ ಗೌರವಾರ್ಹವಾದಂಥ ಗುಣಮಟ್ಟದ ಬದುಕನ್ನು ಪಡಿಬೇಕು ಅಂದರೆ 950 ವರ್ಷಗಳ ಕಾಲ ದೀಪ ಹೋರಾಟ ಮಾಡಬೇಕು. 950 ವರ್ಷಗಳ ಕಾಲ. ಆದ್ದರಿಂದ ನೀವು ದಲಿತ ಚಳುವಳಿಯನ್ನು, ಇವತ್ತಿನ ದಲಿತ ಚಳುವಳಿ, ನೆನ್ನೆ ದಲಿತ ಚಳುವಳಿ ಅದೆಲ್ಲ ಮರ್ತೋಗ್ಬೇಕಾಗಿರೋ ಮಾತು ಭಾಳ ದೊಡ್ಡ ರೀತಿಯಲ್ಲೇ ಶಂಕರ್ರವರು ವ್ಯಾಖ್ಯಾನಿಸಿದ್ದಾರೆ. ಮುಂದೆ ಎಷ್ಟು ಅಗ್ರೆಸಿವ್ ಆಗಬೇಕಾಗಿದೆ ಈ ಸೊಸೈಟಿ ಅಂತ ಹೇಳ್ತಾ ಇದ್ದಾರೆ. ನಾವು ಅಂಬೇಡ್ಕರ್ ಅವರ 3 ನುಡಿಗಳನ್ನು ಈ ಕಾಲಕ್ಕೆ ತಕ್ಕಂತೆ ನಡೆಸಬೇಕು. ಇಲ್ಲಾಂದ್ರೆ ಅಂಬೇಡ್ಕರ್ ಅವರ ಹೆಸರನ್ನು ಎತ್ತಬಾರ್ದು. ಯಾವ ನಾಯಕ ಆಗಿರಲಿ, ಯಾವ ಕಾರ್ಯಕರ್ತ ಆಗಿರಲಿ, ಇದನ್ನು ಅರಿಯದೆ ಅಂಬೇಡ್ಕರ್ ಹೆಸರನ್ನು ಘೋಷಣೆಗಳಿಗೆ ಬರೀ ಇದಕ್ಕೆ ಬಳಸಬಾರ್ದು. ಅದಂಥ ಪಾಪ, ಅದಂಥ ಅಪರಾಧ ಇದೊಂದು ಇಲ್ಲ. ಅವ್ರು ಹೇಳಿರೋದು 3 ಮಾತು: ಎಜುಕೇಟ್, ಅಜಿಟೇಟ್, ಆರ್ಗನೈಸ್. ಈ 3 ಮಾತನ್ನು ನಿಮ್ಮ ಹಾಡಲ್ಲೂ ಹೇಳ್ತೀರಿ. 3 ಮಾತು ಅಲ್ಲ. ಅದನ್ನು ಈ ಕಾಲಕ್ಕೆ ನೀವು ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬರು ಹೇಳಿದ ಕಾಲಘಟ್ಟ ಬೇರೆ ಇದೆ, ಅವ್ರು ತಗೊಂಡಿದ್ದು ಬೇರೆಯಿಂದ. ಅದನ್ನು ಲಂಡನ್ನ ಫೆಬಿಯನ್ ಸೊಸೈಟಿಯಿಂದ ತಗೊಂಡ್ರು ಆ 3 ಪದಗಳನ್ನು. ಅದರ ವ್ಯಾಖ್ಯಾನವನ್ನು ಭಾರತ ನೆಲಕ್ಕೆ ಅಳವಡಿಸಿದ್ರು ಅವರು. ಇವತ್ತು ಬೇರೆ ಥರ ಅಳವಡಿಸಬೇಕಾಗುತ್ತೆ. ಎಜುಕೇಟ್ ಅಂದರೆ ಕಲ್ಚರಲಿ, ಸಾಂಸ್ಕೃತಿಕವಾಗಿ ನಾವು ಶಿಕ್ಷಣ ಕೊಡಬೇಕು. ಸಾಂಸ್ಕೃತಿಕ ಶಿಕ್ಷಣ ನಾವು ಕೊಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ. ನಾವು ಯಾರು ಅಂತ ಗೊತ್ತಿಲ್ಲ, ಮಗನಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನಮಗೂ ನಾವು ಯಾರು ಅಂತ ಗೊತ್ತಿಲ್ಲ. ಅದರಿಂದಾಗಿ ಫಸ್ಟ್ ಕೊಡಬೇಕಾಗಿರೋದು ಸಾಂಸ್ಕೃತಿಕವಾದಂಥ ಶಿಕ್ಷಣ ಕೊಡಬೇಕು. ಎಜುಕೇಟ್ ಕಲ್ಚರಲ್. ಇನ್ನೊಂದು ಅಜಿಟೇಟ್ ಅಗ್ರೆಸಿವ್ಲಿ ಹೇಳಿದ್ದಾರೆ. 5,000 ಜನಗಳ ಜೊತೆ ಬರ್ತೀವಿ, ಆವತ್ತು ನೀವು ತಡೀರಿ ನೋಡೋಣ. ನಿಮ್ಮ ಗುಪ್ತದಳ ತಡೀಲಿ, ಸಿದ್ದರಾಮಯ್ಯನವ್ರ ಸರ್ಕಾರ ತಡೀಲಿ, ಮೋದಿಯ ಸರ್ಕಾರನ ತಡೀಲಿ, ನಮ್ಮನ್ನು ಬೀದಿಗಿಳಿಸ್ತಾ ಇದ್ದೀರಿ. ನಾವು ಆವಾಗ ನಮ್ಮ ಅಸ್ತ್ರಗಳ ಜೊತೆ ಬರ್ತಾ ಇದ್ದೀವಿ. ಅಲ್ಲಿವರೆಗೂ ನಮ್ಗೆ ಬರೀ ಕಾಗದಗಳಷ್ಟೇ ನಮ್ಮ ಅಸ್ತ್ರ. ನಾವು ಅಸ್ತ್ರಗಳನ್ನು ತರ್ತೀವಿ, ಇಲ್ಲೇ ಬಂದು ಇದೇ ಜಾಗಕ್ಕೆ ತರ್ತೀವಿ ನಾವು. ಒಂದು ಆನಂತರ ಆರ್ಗನೈಸ್ ಅಗ್ರೆಸಿವ್ಲಿ ಅನ್ನೋದಕ್ಕೆ ಮಾದರಿ ಆಗುತ್ತೆ. ಇನ್ನೊಂದು ಆರ್ಗನೈಸ್ ಗ್ಲೋಬಲಿ. ಇವತ್ತು ನಾವು ಇಲ್ಲಿ ಯಾವುದೋ ಬಂಗಾರಪೇಟೆ ತಾಲೂಕು ಹಳ್ಳಿಯಲ್ಲಿ ಇಲ್ಲೆಲ್ಲ ನಾವು ಸಂಘಟನೆ ಕಟ್ಟಬೇಕಾಗಿರೋದು. ನಾವು ಪ್ರಪಂಚದ ಜಾಗತಿಕ ಮಟ್ಟದ ಸಂಘಟನೆ ಕಟ್ಟಬೇಕಾಗಿದೆ. ಪ್ರಪಂಚದ ವೇದಿಕೆಗಳ ಜೊತೆಗೆ ನಾವು ಹೋರಾಟಗಳನ್ನ ಮುಂದುವರಿಸಬೇಕಾಗುತ್ತೆ. ಆ ರೀತಿಯ ಒಂದು ವಿಸ್ತಾರವನ್ನು ನಮ್ಮ ದಲಿತ ಚಳುವಳಿ ಕಂಡ್ಕೋಬೇಕಾಗುತ್ತೆ. ದುರಂತ ಏನು ಅಂತಂದರೆ, ಯಾಕಿಷ್ಟು ಹಾಸ್ಯಾಸ್ಪದಗೊಂಡಿದ್ದೇವೆ ನಾವು? ಕನಿಷ್ಠ ನಮ್ಮ ಸಹೋದರರು ಬರ್ತಾರೆ, ಅವ್ರಿಗೊಂದು ಚೇರ್ ಹಾಕೋಣ, ಇಲ್ಲಿ ಒಂದು ನೆರಳಿಗೊಂದು ಬೆಂಡಾಳ ಹಾಕೋಣ, ಅವ್ರಿಗೊಂದು ಆತಿಥ್ಯ ಕೊಡೋಣ. ಅವ್ರು ನಮ್ಮ ಮತದಾರರು. ಈ ಪ್ರಜ್ಞೆ ಇಲ್ಲದೆ ಇರೋವಂಥ ಶಾಸಕರಿಗೆ ನೀವೇನು ಅಂತ ಕರಿಬೇಕು ಅಂದ್ಕೊಂಡಿದ್ರಿ, ಅವ್ರಿಗೆ ನಾವು ಉತ್ತರ ಕೊಡ್ತೀವಿ. ಈಗೆಲ್ಲ ಮುಂದೆ ನೋಡಲಿ ಆಟನ. ಸೊ ಇಷ್ಟು ಹೇಳಿ, ನಾವು ನಿಜಕ್ಕೂ ಕೂಡ ಇದನ್ನೊಂದು ಬೃಹತ್ ಹೋರಾಟವಾಗಿಸ್ಬೇಕು ಅಂತ ನಮ್ಮ ಮಾತನ್ನು ಶಂಕರ್ ಅವರು ಹೇಳಿದರು. ಇದು ರಾಜ್ಯವ್ಯಾಪಿ ಹೋರಾಟ ಆಗಬೇಕು ಅಂತ. ಎಲ್ಲ MLAಗಳಿಗೂ ನಾವು ಮುತ್ತಿಗೆ ಹಾಕ್ತೀವಿ, ಯಾರನ್ನು ಬಿಡೋದಿಲ್ಲ. ಅವ್ರು ಯಾವ ಕಾರ್ಯಗಳನ್ನು ನಾವು ಆಗೋದಕ್ಕೆ ಬಿಡೋದಿಲ್ಲ. ನಮ್ಮದು ದಲಿತ ಪ್ರತಿರೋಧ ಪಡೆ. ನೆನ್ಪಿಟ್ಕೊಳ್ಳಿ, ಮಾತು ತಿರುಗದೇ ಇರ್ಬೋದು, ತಪ್ಪಾಗಿ ಹೇಳ್ಬೋದು ನೀವು. ಪ್ರತಿರೋಧ ಪಡೆ, ರೆಸಿಸ್ಟೆಂಟ್ ಬ್ರಿಗೇಡ್, ಆರ್ಮಿ ಕಟ್ತೀವಿ ನಾವು. ನಮ್ಮ ಮುಂದಿನ ಪೀಳಿಗೆಯನ್ನು ತಗೊಂಬರ್ತೀವಿ ಬೀದಿಗೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಅಂತ ಕಟ್ಟಲಿಲ್ಲ ಅಂತಂದರೆ ನಿರ್ನಾಮ ಆಗೋಗ್ತೀರಿ, ಉದುರೋಗ್ತೀರಿ ಮುಂದೆ ಬರೋಂಥ ಆರ್ಥಿಕ ರಚನೆಗಳಲ್ಲಿ. ಯಾಕೆ ಅಂತಂದರೆ ಕಾರ್ಪೊರೇಟ್
ವ್ಯವಸ್ಥೆ ಅನ್ನೋದು ಅಷ್ಟು ಸುಲಭವಾದ ವ್ಯವಸ್ಥೆ ಅಲ್ಲ. ಇವತ್ತು ನಮ್ಮನ್ನು ಆಳ್ತಾ ಇರೋದು, ಪ್ರಪಂಚನ ಆಳ್ತಾ ಇರೋದು ಕಾರ್ಪೊರೇಟ್ ಕುಬೇರರು ನಮ್ಮನ್ನು ಆಡ್ತಾ ಇರೋದು. ಏನು ಹೇಳ್ತಾರೆ ಅಂತಂದರೆ, ಒಂದು ಮಾತು ಹೇಳ್ತಾರೆ, ಇವರು ಎಂಥ ನೀಚರು ಮತ್ತು ಎಂಥ ಅಂತಃಕರಣ ಇಲ್ಲದೆ ಇರೋರು ಅನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ. ಮುಂದೆ ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ಲಾಭಗಳನ್ನು ತುಂಬಿಕೊಳ್ಳುವುದಕ್ಕೆ ಮನುಷ್ಯರ ಚರ್ಮದಿಂದ ವ್ಯಾಲೆಟ್ಗಳನ್ನು ಮಾಡ್ಕೊಳ್ತಾರೆ, ಚರ್ಮದ ಚೀಲಗಳನ್ನು ಮಾಡ್ಕೊಳ್ತಾರೆ ಅಂತ 1929ರಲ್ಲಿ ಜರ್ಮನಿಯಲ್ಲಿದ್ದಂಥ ಒಬ್ಬ ಪತ್ರಕರ್ತ ಹೇಳಿದ್ದಾನೆ. ಅದು ಇವತ್ತು ನಿಜ ಆಗ್ತಾ ಇದೆ. ಇನ್ನು ಮುಂದಿನ ಕಾಲ ನಾವು ಇದುವರೆಗೂ ಕೂಡ ಈ 77 ವರ್ಷಗಳಲ್ಲಿ ಕನಿಷ್ಠ ಮಟ್ಟದ ಕೆಲವು ಸೌಲಭ್ಯಗಳನ್ನು ಪಡೆದಿದ್ದೇವೆ. ಒಂದಷ್ಟು ನಮ್ಮ ವೇಷಭೂಷಣ ಸುಧಾರಿಸಿದೆ, ಒಂದು ಆರ್ಥಿಕತೆ ಬಂದಿದೆ. ಅದು ಎಷ್ಟು ಬಂದಿದೆ? ಎಷ್ಟು? 3.31 ಇಲ್ಲೇ ಇದೆ ನಮ್ಮ ಉದ್ಯೋಗಗಳು ಸಿಕ್ಕಿರೋದು. 77 ವರ್ಷಗಳಲ್ಲಿ ಈ ಸಮುದಾಯಗಳಿಗೆ ಕೇವಲ 3.31ರಷ್ಟು ಪಾಲು ಸಿಕ್ಕಿದೆ ಅಂತಂದರೆ ಇನ್ನೆಷ್ಟು ಪಾಲು ಬಾಕಿ ಇದೆ? ಸೊ ಅದರಿಂದಾಗಿ ಹೊಸ ರೀತಿಯ ಮ್ಯಾನಿಫೆಸ್ಟೋ ಜೊತೆಗೆ, ಹೊಸ ರೀತಿಯ ಸಂವಿಧಾನದ ಜೊತೆಗೆ ನಾವು ಮತ್ತೆ ಒಂದು ಸಮಗ್ರವಾದಂಥ ಈ ಜಿಲ್ಲೆಯಲ್ಲಿ, ಯಾಕೆಂದರೆ ಈ ಜಿಲ್ಲೆ ಭಾಳ ಕೊಡುಗೆ ಕೊಟ್ಟಿದೆ. ಈಗ ಒಂದು 20 ವರ್ಷಗಳಿಂದ ಅದು ಬೇರೆ ಆಗಿರ್ಬೋದು, ದಿಕ್ಕು ತಪ್ಪಿರ್ಬೋದು, ಆದರೆ ಈ ನೆಲದಲ್ಲಿ ಇಡೀ ಕರ್ನಾಟಕಕ್ಕೆ ಭಾಳ ದೊಡ್ಡ ಪ್ರತಿರೋಧ ಶಕ್ತಿಯನ್ನು ಕೊಟ್ಟಿರುವಂಥ ನೆಲ ಇದಾಗಿದೆ. ಅದು ಹುಣಸಿಕೋಟೆ ಪ್ರಕರಣ ಇರ್ಬೋದು, ನಾಗಸಂದ್ರ ಭೂ ಪ್ರಕರಣ ಇರ್ಬೋದು, ಅಥವಾ ನೀವು ಯಾವುದೇ ಕಮ್ಮಸಂದ್ರದಲ್ಲಿ ದೇವಸ್ಥಾನಕ್ಕೆ ದೇವರು ಬರಲಿ ಅನ್ನೋದಾಗಿರ್ಬೋದು, ಈ ನೆಲದ ಪ್ರತಿ ಹಂತದಲ್ಲೂ ಕೂಡ ಭಾಳ ದೊಡ್ಡ ರೀತಿಯ ಬೆವರು ಮತ್ತು ರಕ್ತವನ್ನು ನಾವು ಹೊರಿಸಿದ್ದೇವೆ. ಅದಕ್ಕೆ ಮೋಸ ಮಾಡಬಾರ್ದು. ನಮ್ಮ ಸಹೋದರರು, ನಮ್ಮ ಹಿಂದೆ ಗತಿಸಿ ಹೋದವರು ಏನು ಆಶಯಗಳನ್ನ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ, ಅದಕ್ಕೆ ಅವಮಾನ ಮಾಡಬಾರ್ದು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸೆಲ್ಯೂಟ್ ಮಾಡಬೇಕಾಗುತ್ತೆ. ನಮ್ಮ ಹೋರಾಟಗಳನ್ನು ಇನ್ನು ಮುಂದೆ ವಿಸ್ತೃತ ರೀತಿಯಲ್ಲಿ ತಗೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಯಾವತ್ತಂತೆ, ಇವತ್ತು ಮಾಡಲ್ಲ. ಇಲ್ಲಿ ನಾರಾಯಣ ಸ್ವಾಮಿಯವರೇ ಕೂಗಿ ಹೇಳ್ತಾ ಇದ್ದೀನಿ, ಇದೇ ನಿಮ್ಮ ಮನೆಯ ಮುಂದೆ 5,000 ಜನರು ಇಲ್ಲಿ ಬರ್ತಾರೆ. ನೀವು ಉತ್ತರ ಕೊಡಬೇಕಾಗುತ್ತೆ. ಅದನ್ನು ತಪ್ಪಿಸ್ಕೋಬೇಕು ಅಂತಂದರೆ ನೀವು ಅಸೆಂಬ್ಲಿಯಲ್ಲಿ ಮಾತಾಡಿ ಹೇಳಿ. ಸಿದ್ದರಾಮಯ್ಯನವ್ರಿಗೆ ಭಾಳ ಆತ್ಮೀಯರು, ಸಿದ್ದರಾಮಯ್ಯನವ್ರು ಬೆನ್ನಿಂದನೇ ನಿಂತಿರ್ತೀರಲ್ಲ ಅಸೆಂಬ್ಲಿಯಲ್ಲಿ, ಯಾವಾಗ ಬೆನ್ನಿಂದ ನಿಂತಿರ್ತೀರಿ. ಹೇಳಿ ಅವ್ರಿಗೆ ತಪ್ಪಿದು ಅಂತೇಳಿ, ಅನ್ಯಾಯ ಆಗ್ತಾಯಿದೆ ಅಂತೇಳಿ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಹೋಗ್ತಾ ಇದೆ ಅಂತೇಳಿ, ನಮ್ಮ ಮಕ್ಕಳು ಗುಲಾಮರಾಗ್ತಾರೆ ಅಂತೇಳಿ, ನಮ್ಮ ಮಕ್ಕಳು ಬೀದಿ ಗುಡಿಸ್ಬೇಕಾಗುತ್ತೆ ಅಂತೇಳಿ, ಏಲತ್ಬೇಕಾಗುತ್ತೆ ಅಂತೇಳಿ ಕೈ ಹಾಕ್ಕೊಂಡಿರ್ತಾರೆ. 4 ಇಂಗ್ಲೀಷ್ ಮಾತಾಡ್ತಾರೆ. ಹೋಟ್ಲುಗಳಲ್ಲಿ, ನಿಮ್ಮಂಥ SN ರೆಸಾರ್ಟಲ್ಲಿ ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆಗೆ ಅಂಬೇಡ್ಕರ್ಗಳಾಗಬೇಕಾದ ಮಕ್ಕಳು ಕಸ ಹೊಡಿತಾ ಇರ್ತಾರೆ, ಶೌಚಾಲಯ ತೊಳಿತಾ ಇರ್ತಾರೆ. ಅದು ಅಗೌರವ ಅನ್ನೋ ಮಾತಿಗೆ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಜನಾಂಗವನ್ನು ಅದಕ್ಕೆ ಮಿತಿಗೊಳಿಸಬಾರದು. ಸಂವಿಧಾನ ಇರೋದು ಅದನ್ನು ತಡೆಯೋದಕ್ಕೆ ಕೊಟ್ಟಿರೋದು ಸಂವಿಧಾನ ಅದಕ್ಕೆ. ಆದ್ದರಿಂದ ನೀವು ಸಂವಿಧಾನಾತ್ಮಕವಾಗಿ ಶಾಸಕರಾಗಿ, ಇನ್ನು ಬೇರೆ ರೀತಿಗಳಲ್ಲಿ ಶಾಸಕರು ಯಾರು ಬೇಕಾದ್ರೂ ಆಗ್ಬೋದು. ನಿಮ್ಮಂಥವ್ರು ಅನೇಕರು ಅಧಿಕಾರಕ್ಕೆ ಬಂದೋಗಿದ್ದಾರೆ, ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಎಂತೆಂಥವ್ರನ್ನು ನೋಡಿದ್ದೀವಿ, ಎಂತೆಂಥವ್ರನ್ನು ಕೂಡ ಮೂಲೆಗುಂಪು ಮಾಡಿದ್ದೀವಿ. ಗುಂಡೂರಾಯರ ಅಹಂಕಾರವನ್ನು ಅಡಗಿಸಿದ್ದೀವಿ, ಕೆಳಗಿಳಿಸಿದ್ದೀವಿ. ಬೇರೆ ಸರ್ಕಾರದಿಂದ ಅರ್ಥ ಮಾಡ್ಕೊಬೇಕು ನಮ್ಮ ಹೆಜ್ಜೆಗಳನ್ನು. ಆದ್ದರಿಂದ ನಾವು ನಿಮ್ಮ ಪ್ರಭುತ್ವಕ್ಕೆ ತಲೆಬಾಗುವುದಿಲ್ಲ, ನಿಮ್ಮ ಪ್ರಭುತ್ವದ ಅನ್ಯಾಯಗಳನ್ನು ಸಹಿಸುವುದಿಲ್ಲ. ಆ ಕಾರಣಕ್ಕಾಗಿ ಇವತ್ತೇನಿಲ್ಲಿ ನಡೀತಾ ಇದೆ, ಈ ವರದಿಯನ್ನು, ಈ ಮನವಿಯನ್ನು ಶಂಕರ್ ಮತ್ತು ನೀವು ನಾಯಕರಾದವರು ಸಲ್ಲಿಸಿ. ನಾನು ಯಾವತ್ತು ಬೆನ್ನಿಂದ ಕೆಲಸ ಮಾಡೋಣ, ನೀವೆಲ್ಲ ಮುಂದೆ ಇರಬೇಕಾದವರು ದಯಮಾಡಿ ನಾಯಕರಾದವರು ಮುಂದೆ ಬನ್ನಿ, ಹೋಗಿ ಸಲ್ಲಿಸಿ, ಅವರು ಸ್ವೀಕಾರ